ಮನೆ ಸಂಬಂಧಪಟ್ಟಂಗೆ ಶಾಸಕ ಬಿ.ಆರ್. ಪಾಟೀಲ್ ಮಾತಾಡಿದ್ದಾರೆ. ಯಾಕಂದರೆ ಎಲ್ಲ ನಾಯಕರು ಕೂಡ ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದಾರೆ, ಒಗ್ಗಟ್ಟಿನಿಂದ ಖಂಡಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು, ರಾಜ್ಯಪಾಲರು ಅನುಮತಿ ನೀಡಿರೋದು ಅನಿರೀಕ್ಷಿತ ಅಲ್ಲ. ಸಿಎಂ ಸಲಹೆಗಾರ ಬಿ.ಆರ್. ಪಾಟೀಲ್ ಕೊಟ್ಟಿರುವಂಥ ಹೇಳಿಕೆ ಅಂದರೆ ಇದು ಮೊದಲೇ ಗೊತ್ತಿತ್ತು ಕಾಂಗ್ರೆಸ್ನವ್ರಿಗೆ. ಕೇಂದ್ರದ ಒತ್ತಡಕ್ಕೆ ಮಣಿದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಇದರ ಹಿಂದೆ ಒತ್ತಡ ಇದೆ, ಅನುಮತಿ ಕೊಡ್ತಾರೆ ಅಂತ ಗೊತ್ತಿತ್ತು, ನಾವೇನು ಹೆದರಲ್ಲ. 5 ವರ್ಷ ಮುಖ್ಯಮಂತ್ರಿ ಅವಧಿಯನ್ನು ಮುಗಿಸಿದವರಲ್ಲಿ ಒಬ್ಬರು ದೇವರಾಜ ಅರಸರು, ಎರಡನೇ ವ್ಯಕ್ತಿ ಸಿದ್ದರಾಮಯ್ಯನವರ ಪ್ರಭಾವ, ಅವರ ವ್ಯಕ್ತಿತ್ವ, ಅವ್ರ ನಡತೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ. ಇದು ಅವ್ರು ಯಾವತ್ತೂ ಕೂಡ ಗರ್ಭಗುಡಿ ಒಳಗಡೆ ಬಿಟ್ಟು ಕೊಟ್ಟವರಲ್ಲ. ಸಿದ್ದರಾಮಯ್ಯನವರು ಕೂಡ ಶೂದ್ರು, ನಾನು ಕೂಡ ಶೂದ್ರು. ಇದು ಭಾಳ ವ್ಯವಸ್ಥಿತವಾಗಿ ಆ ಸಂಘ ಪರಿವಾರದವರು ಸಂಚನ್ನು ಹೂಡಿ ಈ ನಾಯಕತ್ವವನ್ನು ಮುಗಿಸೋದಕ್ಕೆ ಹೊರಟಿದ್ದಾರೆ. ನಾವು ಹೆದರೋದಿಲ್ಲ, ನಾವು ಹೋರಾಟವನ್ನು ಮಾಡ್ತೀವಿ. ನಾನು ಘನವೆತ್ತ ರಾಜ್ಯಪಾಲರಿಗೆ ಒಂದೇ ಮಾತು ಕೇಳ್ತೀನಿ. ಈ ಹಿಂದೆ ಕುಮಾರಸ್ವಾಮಿಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿದರು, ಅವಾಗ ತಾವು ಕೊಡಲಿಲ್ಲ. ಜೊಲ್ಲೆಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದರು, ನೀವು ಕೊಡಲಿಲ್ಲ. ನಿರಾಣಿಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದ್ರು, ಕೊಡಲಿಲ್ಲ. ಈಗ ಕೊಟ್ರಿ? ಇದು ರಾಜಕೀಯ ಪ್ರೇರಿತವಾದದ್ದು, ರಾಜಕೀಯ ದುರುದ್ದೇಶವಾದದ್ದು. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಾವು ಹೆದರೋದಿಲ್ಲ, ಯಾವ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ನಾವು ಲೀಗಲ್ ಬ್ಯಾಟಲು ಮಾಡ್ತೀವಿ, ಈ ಕಡೆ ರಸ್ತೆ ಹೋರಾಟ ಕೂಡ ಮಾಡ್ತೇವೆ. ಸ್ವಂತ ನಮ್ಮ ಸರ್ಕಾರವೇ ತನಿಖೆ ಪ್ರಾರಂಭ ಮಾಡಿದೆ ಮತ್ತು ಅದು ಇನ್ನೂ ಮುಗಿದಿಲ್ಲ. ಇವತ್ತು ರಾಜ್ಯಪಾಲರು ಕೇಂದ್ರದ ಒತ್ತಡಕ್ಕೆ ಮಣಿದು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಚ್ಚೋದಕ್ಕೆ ಈ ಕೆಲಸ ಮಾಡಿದ್ದಾರೆ. ನಾವು ಕಾನೂನಿನ ಹೋರಾಟ ಮಾಡ್ತೀವಿ, ಬೀದಿ ಹೋರಾಟ ಕೂಡ ಮಾಡ್ತೀವಿ. ಆಮೇಲೆ ಒಟ್ಟಾರೆ ಕೇಂದ್ರ ಸರ್ಕಾರದ ನಡೆ ಇದೆಯಲ್ಲ, ಇದು ಒಕ್ಕೂಟ ವ್ಯವಸ್ಥೆ ಮೇಲೆ ಮಾಡಿದಂಥ ಪ್ರಹಾರ ಇದು.